ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಎಣ್ಗಾಯಿನ ಹೇಳ್ಕೊಡ್ತಿದ್ದೀನಿ. ಇದು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ಈ ಎಣ್ಗಾಯಲ್ಲಿ ಈ ಬದನೆಕಾಯಿನ ತಿಂತಾಯಿದ್ರೆ ಒಳ್ಳೆ ಬೆಣ್ಣೆ ಥರ ಕರ್ಗೋಗುತ್ತೆ ಗಾಯ್ಸ್. ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ. ಇದ್ರ ಜೊತೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಆ ಚಪಾತಿಗೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್, ಬಾಯಲ್ಲಿ ನೀರು ಬರ್ತಿದೆ ನೋಡಿದ್ರೇ. ಆ್ಯಂಡ್ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ. ನನಗಂತೂ ಚಪಾತಿಗಿಂತ ಬಿಸಿ ಬಿಸಿ ಅನ್ನಕ್ಕೆ ಸಖತ್ ಇಷ್ಟ ಆಗ್ಬಿಡ್ತು. ಈ ಎಣ್ಗಾಯಿನ ಒಂದೊಂದೇ ತುತ್ತನ್ನು ಅನ್ನದ ಜೊತೆ ಕಲಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲಿದೆ ಅಂತಲೇ ಹೇಳ್ತೀವಿ. ಅಷ್ಟು ಸಕ್ಕತ್ತಾಗಿರುತ್ತೆ ಗಾಯ್ಸ್. ಸೀರಿಯಸ್ಲಿ ಒಂದು ಸರಿ ಆದರೂ ಈ ಥರ ಟ್ರೈ ಮಾಡಿ. ಬದನೆಕಾಯಲ್ಲಿ ಏನು ಬೆಸ್ಟು ಅಂದರೆ ನನ್ನ ಪ್ರಕಾರ ಎಣ್ಗಾಯಿ ಬೆಸ್ಟು. ಫಸ್ಟು ಪ್ರಿಫರು ಎಣ್ಗಾಯಿ ಮಾಡಿ. ಯಾರಿಗಾದರೂ ನೀವು ಮಾಡಿಕೊಡ್ಬೇಕು ಅಂದರೆ ಎಣ್ಗಾಯಿನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸಕ್ಕತ್ತಾಗಿರುತ್ತೆ. ಬದನೆಕಾಯಲ್ಲಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಫಸ್ಟ್ ಎಣ್ಗಾಯಿ ಮಾಡಿದ್ರೆ ಎಲ್ಲರೂ ಫಿದಾ ಆಗೋದಂತೂ ಗ್ಯಾರಂಟಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಎಣ್ಗಾಯಿ ಮಾಡ್ತೀವರಲ್ಲ ಅಂಥ ಪ್ಯಾನಿಗೆನೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಸ್ಪೂನಷ್ಟು ಕಡಲೆಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕಡಲೆಬೀಜ ಮೇಯ್ನು. ಕಡಲೆಬೀಜ ಹಾಕಿದ್ರೆ ರುಚಿ ಇರುತ್ತೆ, ಅದಕ್ಕೋಸ್ಕರ. ಸೊ ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಆ್ಯಸ್ ಯೂಶ್ವಲ್ಲು ಒಂದು ಮೀಡಿಯಮ್ ಸೈಜಷ್ಟು 2 ಈರುಳ್ಳಿ, ಆಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಳ್ಳಿ, ಆಯಿತಾ? ಇಲ್ಲ ಮೀಡಿಯಮ್ ಸೈಜ್ ಟೊಮೊಟೊ ಇದ್ದರೆ 2 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ ಒಂದೇ ಒಂದು ಹಾಕ್ಕೊಳ್ಳಿ ಸಾಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಗಸಗಸೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಎಳ್ಳಿದ್ರೆ ಎಳ್ಳು ಹಾಕ್ಕೊಳ್ಳಿ. ಎಳ್ಳು ಖಾಲಿ ಆಗಿತ್ತು, ಸೊ ಎಳ್ಳನ್ನು ನಾನು ಹಾಕಲಿಲ್ಲ, ಖಾಲಿ ಆಗಿತ್ತು. ನಿಮ್ಮ ಮನೇಲಿ ಎಳ್ಳಿತ್ತು ಅಂದರೆ ಎಳ್ಳನ್ನು ಕೂಡ ಒಂದು ಚಮಚದಷ್ಟು ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಇದಕ್ಕೆ ಮಾಮೂಲಿ ಒಂದು ಸ್ವಲ್ಪ ಪುಡಿಗಳು ಹಾಕ್ಕೊಳ್ಬೇಕು. ಏನಿಲ್ಲ, 1 ಚಮಚದಷ್ಟು ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಅದಾದಮೇಲೆ 1-2 ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು, ಆಯಿತಾ? ನುಣ್ಣಗೆ ಒಂದು 5 ನಿಮಿಷ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಮಾಮೂಲಿ ಸೇಮ್ ಅದೇ ಪ್ಯಾನಿಗೆ ಇಲ್ಲಿ ಒಂದು 3-4 ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬದನೆಕಾಯಿಗೆ ಹೊಂದ್ಕೊಳ್ಳೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಬದನೆಕಾಯಿನ ಒಂದರಲ್ಲಿ ಈ ಥರ 4 ಭಾಗ ಮಾಡ್ಕೊಳ್ಬೇಕು. ನಾನು ಮಾಡ್ಕೊಂಡಿದ್ದೀನಲ್ಲ, ತೋರಿಸಿದ್ನಲ್ಲ, ಆ ಥರ ಒಂದು 4 ಭಾಗ ಮಾಡ್ಕೊಳ್ಬೇಕು. ಅದನ್ನು ಬದನೆಕಾಯಿನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು 1/4 kg ಒಂಚೂರು ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 300 ಗ್ರಾಮು 350 ಗ್ರಾಮ್ ಇರ್ಬೋದು ಬದನೆಕಾಯಿ. ಸೊ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಬದನೆಕಾಯಿನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಮಸಾಲೆನೆಲ್ಲ ಹಾಕ್ಕೊಂಡು ಎಣ್ಗಾಯಿಗೆ ತಕ್ಕಂತೆ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು ಅದೇ ಜಾರಿಗೆ ಒಂದು ಅರ್ಧ ಜಾರಷ್ಟು ತುಂಬಿಸ್ಬಿಟ್ಟು ಅದೇ ನೀರನ್ನ ಹಾಕ್ಕೊಂಡೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದು ಎಣ್ಣೆ ಬಿಡೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು, ಆಯಿತಾ? ಅದು ತುಂಬ ಇಂಪಾರ್ಟೆಂಟು. ಮಧ್ಯ ತೆಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ, ನೋಡ್ಕೊಳ್ತಾ ಇರಿ, ಓಕೆನಾ? ಆಮೇಲೆ ನೋಡಿ, ಒಂದು ಕಂಪ್ಲೀಟ್ ನಾನು ಒಂದು 10-15 ನಿಮಿಷ ಬೇಯಿಸ್ಕೊಂಡೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಚೆನ್ನಾಗಿ ಘಮ ವಾಸನೆ ಬರ್ತಾ ಇದೆ. ಸೊ ಉಪ್ಪು ಸೊಪ್ಪೆಲ್ಲ ನೋಡಿಕೊಂಡೆ, ಎಲ್ಲನೂ ಕೂಡ ಕರೆಕ್ಟಾಗಿತ್ತು. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರೋ ಎಣ್ಗಾಯಿ ರೆಡಿ ಆಗೋಗುತ್ತೆ ಗಾಯ್ಸ್. ಸೀರಿಯಸ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ನಾನು ಹೇಳೋದೇ ಬೇಡ, ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಇದ್ರ ಜೊತೆ ರೊಟ್ಟಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಜೋಳದ ರೊಟ್ಟಿ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಆ್ಯಂಡ್ ಏನೂ ಬೇಡ, ಯಾವುದೂ ಮಾಡ್ಕೊಳಕ್ಕಾಗಲ್ಲ, ಟೈಮ್ ಇಲ್ಲ ಅನ್ನೋರು ಅನ್ನ ಕೂಡ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದ್ರ ಜೊತೆ ಇಷ್ಟಪಟ್ಟು ತಿಂತೀರಾ ಅದು ನಿಮಗೆ ಬಿಟ್ಟಿದ್ದು, ಬಟ್ ಯಾವುದ್ರ ಜೊತೆ ತಿಂದರೂ ಸೂಪರಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.